ಕಾರ್ತಿಕ ಮಾಸದಲ್ಲಿ ಬರುವಂತಹ 365 ಬತ್ತಿ ದೀಪಾರಾಧನೆನ ಯಾವ ಥರ ಮಾಡಬೇಕಂತ ಸ್ವಲ್ಪ ಜನ DM ಮಾಡಿ ಕೇಳಿದ್ರಿ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡೋದೇ ಒಂಥರ ಚಂದ. ಎಲ್ಲದಕ್ಕೂ ಸಹ ಅದರದೇ ಆದ ವಿಶೇಷತೆ ಇರುತ್ತೆ. ಈ ದೀಪಾರಾಧನೆನ ದೇವಸ್ಥಾನದಲ್ಲಿ ಅಥವಾ ತುಳಸಿ ಕಟ್ಟೆ ಮುಂದೆ ಮಾಡ್ಬೋದು. ತುಳಸಿ ಕಟ್ಟೆ ಮುಂದೆ ಮಾಡೋದಾದ್ರೆ ನೆಲ ಒರೆಸ್ಕೊಂಡು ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಅಡಿಕೆ ತಟ್ಟೆ ಅಥವಾ ಹಿತ್ತಾಳೆ, ಬೆಳ್ಳಿ ಯಾವುದಾದ್ರೂ ತಟ್ಟೆಗಳನ್ನ ಇಟ್ಟು ಈ ರೀತಿ 5 ಇಡಿ ಅಥವಾ 9 ಇಡಿ ಅಕ್ಕಿನ ಹಾಕಿ ಅದ್ರ ಮೇಲ್ಗಡೆ ಅರಿಶಿಣದಿಂದ ಓಂ ಅಂತ ಬರೆದು 3 ಎಲೆ ಇರುವಂತಹ ಬಿಲ್ವಪತ್ರೆನ ಇಟ್ಟು ದೀಪಕ್ಕೆ ಅರಿಶಿಣ ಕುಂಕುಮ ಹಾಕೊಂಡು ಈ ರೀತಿ 365 ಬತ್ತಿನ ಇಟ್ಟು ಅದಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆನ ಹಾಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಯಾವಾಗಲೂ ಬೆಲ್ಲದ ದೀಪಾರಾಧನೆನ ಮಾಡೋದ್ರಿಂದ 2 ಅಚ್ಚು ಬೆಲ್ಲನ ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ 2 ತುಪ್ಪದ ಬತ್ತಿನ ಹಾಕಿ 2 ಎಲೆ 3 ಅಡಿಕೆ 2 ಬಾಳೆಹಣ್ಣನ್ನ ಇಟ್ಟು ಪೂಜೆ ಮಾಡ್ಕೋಬೇಕು. ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ದಿನ ಅಂದ್ರೆ ಬುಧವಾರ 5ನೇ ತಾರೀಕು ಸಂಜೆ 5 ರಿಂದ 7:30 ಒಳಗಡೆ ಈ ದೀಪಾರಾಧನೆನ ಮಾಡ್ಕೋಬೇಕು. ಆ ದಿನ ಸಾಧ್ಯ ಆಗಿಲ್ಲ ಅಂತ ಅನ್ನೋರು ಕಾರ್ತಿಕ ಸೋಮವಾರದಲ್ಲೂ ಸಹ ಈ ಪೂಜೆನ ಮಾಡ್ಕೋಬಹುದು. ವರ್ಷದ 365 ದಿನನೂ ಸಹ ನಾವು ದೇವರಿಗೆ ದೀಪ ಹಚ್ಚಿರಲ್ಲ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಈ ಒಂದು 365 ಬತ್ತಿ ದೀಪಾರಾಧನೆ ಮಾಡೋದ್ರಿಂದ ವರ್ಷವಿಡೀ ಪೂಜೆ ಮಾಡಿದಂತಹ ಫಲ ಈ ಒಂದು ದಿನ ಸಿಗುತ್ತೆ.